ನಮ್ಮ ಕರ್ನಾಟಕ ಸರ್ಕಾರ ತಕ್ಷಣಕ್ಕೆ ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಇರ್ಬೋದು, ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಯಾಕೆಂತಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಯಾವುದೇ ದೊಡ್ಡ ಸಣ್ಣ ಅಣೆಕಟ್ಟುಗಳು ಭರ್ತಿಯಾಗಿಲ್ಲ. ಕಬಿನಿಗೆ ಸ್ವಲ್ಪ ನೀರು ಕೇರಳದಲ್ಲಿ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಹರಿದು ಬರ್ತಾ ಇರೋದು ಬಿಟ್ರೆ ಹಾರಂಗಿನೂ ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ, ಕಣ್ವನೂ ತುಂಬಿಲ್ಲ, ಕಾವೇರಿನೂ ನಮ್ಮ KRS ತುಂಬಿಲ್ಲ. ಕಾವೇರಿಯ ಯಾವ ಉಪನದಿಗಳು ಕೂಡ ಉಕ್ಕಿ ಹರಿತಾ ಇಲ್ಲ. ಕಾವೇರಿ ಕರ್ನಾಟಕದ ಜೀವನಾಡಿ. ಬೆಂಗಳೂರು ಉಸಿರಾಡುವಂಥದ್ದೇ ಕಾವೇರಿಯಿಂದಾಗಿ. ನಮ್ಮ ಮೊದಲನೇ ಆದ್ಯತೆ ಕುಡಿಯುವ ನೀರನ್ನ ಕೊಡೋದಾಗಿದೆ. ನಮ್ಮಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಈ ಸರಿ ಬೆಳೆ ಬೆಳೆಯೋದನ್ನ ಸ್ವಲ್ಪ ಡಿಲೇ ಮಾಡಿ, ನೀರು ಸಿಗ್ತಾ ಇಲ್ಲ, ಬಂದಿಲ್ಲ, ಒಳಹರಿವು ಕಮ್ಮಿ ಇದೆ ಅಂತ ರೈತರಿಗೆ ಅಡ್ವೈಸ್ ಕೊಟ್ಟಿದ್ದಾರೆ. ನೀವು ರೈತರಿಗೆ ಅಡ್ವೈಸ್ ಕೊಟ್ಟಂತ ಮುಖ್ಯಮಂತ್ರಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹತ್ರ ಈ ವಿಷಯವನ್ನ ತೆರೆದಿಡೋದಕ್ಕೆ ಏನಾಗಿದೆ? ಅಲ್ಲಿ ತಮಿಳುನಾಡಲ್ಲಿ ಹಿಂದೆ ಸ್ಟಾಲಿನ್ ಇದ್ರು, ಆವಾಗಲೂ ಕೂಡ ನೀವೊಂಥರ ಕಾಂಗ್ರೆಸ್ ಅಲ್ಲಿ ಒಂಥರ ಜೋಕರ್ ಕಾರ್ಡ್ ಇದ್ದಂಗೆ ಎಲ್ಲ ಕಡೆ ಫಿಟ್ ಆಗುತ್ತೆ. ಯಾರಿಗೊಂದು 3, 4, 5 ಕಮ್ಮಿ ಆಗ್ತಾರೆ, ಅವ್ರ ಜೊತೆ ಹೋಗಿ ಕಾಂಗ್ರೆಸ್ ಸೇರ್ಕೊಳ್ಳುತ್ತೆ. ಈಗ ವಿಜಯ್ ಬಂದಾದ್ಮೇಲೆ ವಿಜಯ್ಗೆ ಒಂದಷ್ಟು ಕಮ್ಮಿ ಆಯ್ತು, ನಿಮ್ದೊಂದು 5 ಹೋಗಿ ಅಲ್ಲಿ ಸೇರ್ಕೊಂಡ್ರಿ. ನೀವೊಂದು ಜೋಕರ್ ಕಾರ್ಡ್ ತಮಿಳುನಾಡಿಗೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಕಾಮಧೇನು ಆಗೋಗ್ಬಿಟ್ಟಿದೆ. ನಿಮ್ಮ ಕೇಂದ್ರದ ನಾಯಕರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ಕರ್ನಾಟಕ. ನಿಮ್ಮೆಲ್ಲ ವ್ಯವಹಾರಗಳಿಗೆ ಪುಷ್ಟಿನ ಕೊಡ್ತಾ ಇರುವಂಥದ್ದು, ಒಳ್ಳೆ ಫಲವತ್ತಾದ ಭೂಮಿ ಇರುವಂಥದ್ದು, ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಒಳ್ಳೆ ಅವಕಾಶ ಮಾಡಿಕೊಟ್ರದು ಕರ್ನಾಟಕ. ಎಲ್ಲ ರಾಜ್ಯದ ರಾಜಕಾರಣಿಗಳು ಬಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋದು ಕರ್ನಾಟಕದಲ್ಲಿ. ನಾನು ಕಾಂಗ್ರೆಸ್ನವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು ಕರ್ನಾಟಕದ ಹಿತರಕ್ಷಣೆ ಮಾಡೋದು ಯಾವಾಗ? ತಮಿಳುನಾಡವರು ಈ ರೀತಿ ಪದೇ ಪದೇ ಖ್ಯಾತೆ ತೆಗೆಯುವಂಥದ್ದು, ಅವರಿಗೆ ನೀರು ಬಿಡಿ ಅಂತ ಹೇಳೋಂಥದ್ದು. ನಮ್ಮ KRSಗಿಂತ ಮೆಟ್ಟೂರು ಡ್ಯಾಮ್ ದೊಡ್ಡದು. KRS ತುಂಬಿದ್ರೆ ನಾವು ಬಿಡಬಹುದು. ಆಮೇಲೆ KRS ಇಂದ ಕುಡಿಯುವ ನೀರು ನಮಗೆ ತಿಂಗಳಿಗೆ ಕನಿಷ್ಠ ಅಂತಂದ್ರೆ 3.5 TMC ಕುಡಿಯುವ ನೀರು ಬೇಕು ನಮಗೆ. ಜನ ಉಸಿರಾಡಿದ್ರೆ ತಾನೆ, ಬದುಕಿದ್ರೆ ತಾನೆ ಮುಂದಿಂದು. ನಾವೆಲ್ಲರೂ ಕೂಡ ಅಕ್ಕಿನೋ ಇನ್ನೇನೋ ನಮಗೆ ಶಾರ್ಟೇಜ್ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಂಡ್ಬರ್ಬೋದು. ಆದ್ರೆ ನೀರನ್ನು ಖರೀದಿ ಮಾಡ್ಕೊಂಬರಕ್ಕೆ ನಮ್ಮ ಕೈಲಿ ಅವಕಾಶ ಇದೆಯಾ? ಇದನ್ನ ಮನಗಂಡು ತಮಿಳುನಾಡಿನಲ್ಲಿ ಅಲ್ಲಿ ವಿಜಯ್ಗೆ, ಈ ಹಿಂದೆ ಸ್ಟಾಲಿನ್ಗೆ ಬುದ್ಧಿ ಹೇಳೋ ಕೆಲಸನ ಹಿಂದೆ ಸಿದ್ದರಾಮಯ್ಯನವರು ಮಾಡಲಿಲ್ಲ, ಈಗ DK ಶಿವಕುಮಾರ್ ಅವರು ಆ ಧೈರ್ಯ ತೋರ್ತಿಲ್ಲ. ಸುಮ್ಮನೆ ಮೇಕೆದಾಟು ಅಂತ ಹೇಳ್ಬಿಟ್ಟು ಆಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಗ್ಬಿಟ್ಟು ಎಲ್ಲರಿಗೂ ಎಣ್ಣೆ ಹೊಡಿಸ್ಬಿಟ್ಟು ತುರಾಡಿಸ್ಕೊಂಡು ಇವರು ರ್ಯಾಲಿ ಮಾಡಿದ್ ಬಿಟ್ರೆ ಇವ್ರು ಏನೂ ಮಾಡಿಲ್ಲ. ನಾನು DK ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ಮೇಕೆದಾಟೆಂದು ನೀವು ಮಾಡಲ್ಲ, ಅದು ಬರೀ ಚುನಾವಣೆ, ಇನ್ನೊಂದು ಚುನಾವಣೆ ಬಂದ್ಮೇಲೆ ಅದೇ ರಾಗ ಅದೇ ಹಾಡು ಇದೇ ಮಾಡ್ತೀನಿ ಅಂತ ನಮಗೆ ಗೊತ್ತು. ಆದರೆ ಕನಿಷ್ಠ ಕುಡಿಯುವ ನೀರನ್ನು ಉಳಿಸ್ಕೊಳ್ಳೋದ್ರಷ್ಟಾರ ಗಮನ ಹರಿಸಿ. ತಮಿಳುನಾಡಿಗೆ ನೀವು ನೀರು ಕೊಡೋದಕ್ಕೆ ಅಲ್ಲಿ ಆರ್ಡರ್ ಮಾಡಿದ್ದಾರೆ ಅಂತೇಳಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲಿದ್ದು ವಸ್ತು ಸ್ಥಿತಿಯನ್ನು ಮನವರಿಕೆ ಮಾಡಿಕೊಡೋರು ಯಾರು? ಕೊಡಗಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ನಿಮಗೆ ದಕ್ಷಿಣ ಕನ್ನಡದಲ್ಲಿ ಮಳೆ ಆಗ್ತಾ ಇಲ್ಲ. ನಿರೀಕ್ಷಿತ ಮಳೆಗಿಂತ ಮಳೆ 25 ಭಾಗ ಅಷ್ಟೇ ಮಳೆ ಆಗಿರೋದಲ್ಲಿ, ಅಲ್ಲೇ ನೀರಿಗೆ ಹಾಹಾಕಾರ ಆಗುತ್ತೇನೋ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶ ಏನಿದೆ, ಕಾವೇರಿದು ಟ್ರಿಬ್ಯೂಟರೀಸ್ ಏನಿದೆ, ಉಪನದಿಗಳೇನಿದೆ, ಒಂದು ಉಪನದಿನೂ ಕೂಡ ತುಂಬಿ ಹರಿತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಗಂಭೀರತೆನ ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗಾರು ಹೋಗ್ತೀರಾ ಹೋಗಿ, ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಹೋಗ್ತೀರಾ ಹೋಗಿ. ಇದು ನಮ್ಮ ಕರ್ನಾಟಕದ ಹಿತರಕ್ಷಣೆ ಆಗಬೇಕು. ನಮಗೆ ಕುಡಿಯುವ ನೀರನ್ನ ನಾವು ಉಳಿಸ್ಕೊಳ್ಳೋ ಕೆಲಸ ಆಗಬೇಕು. ಈಗ ಜುಲೈ ಮುಗಿದು ಆಗಸ್ಟ್ 17ಕ್ಕೆ ಬರ್ತಾ ಇದೀವಿ. ಈಗಲೇ ಇನ್ನೂವರೆಗೂ ಮಳೆ ಬಂದಿಲ್ಲ ಅಂತಂದ್ರೆ ಇನ್ನು ಯಾವಾಗ ಬರುತ್ತೆ ಸರ್? ಸೆಪ್ಟೆಂಬರ್ ಅಷ್ಟರಲ್ಲಿ ಮುಂಗಾರು ಮುಗ್ದೇ ಹೋಗ್ಬಿಡುತ್ತೆ. ಅದಾದ ನಂತರ ಹಿಂಗಾರು ಬರುತ್ತೆ ಅಂತ ನಮಗೇನು ಖಾತ್ರಿ ಇದೆಯಾ? ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಗಂಭೀರವಾಗಿ ತೆಗೆದುಕೊಂಡು ಅಪೀಲ್ ಹಾಕುವಂತ ಕೆಲಸವನ್ನ ಮಾಡಿ, ರೈತರು ಬಂದು ಹೋರಾಟವನ್ನು ಮಾಡಿ ನಿಮಗೆ ಎಚ್ಚರಿಕೆ ಕೊಡಬೇಕಾದಂತಹ, ನಿಮಗೆ ಬುದ್ಧಿನ ತುಂಬಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನು ನೀವು ತಂದಿಟ್ಕೊಳ್ಬಾರ್ದಿತ್ತು ಅಂತ ಹೇಳಿ ಬಯಸ್ತೀನಿ. ಅಲ್ಲ, ನೀವು DK ಶಿವಕುಮಾರ್ ಅವರು ನಮ್ಮ ಮಂಡ್ಯ ಈ ಭಾಗದ ರೈತರಿಗೆ ಭತ್ತ ಬೆಳಿಬೇಡಿ, ಕಬ್ಬು ಬೆಳಿಬೇಡಿ ಅಂತ ಹೇಳ್ತಾರೆ. ಕುಡಿಯುವ ನೀರು ಬೆಂಗಳೂರಿಗೆ ಕೊಡಲೇಬೇಕು. ಇವರೆಲ್ಲರ ವ್ಯವಹಾರ ದಂಧ ನಡೆಯೋದು ಬೆಂಗಳೂರಲ್ಲಿ. ಆ ಬೆಂಗಳೂರು ಬದುಕಬೇಕು ಅಂತಂದ್ರೆ ತಿಂಗಳಿಗೆ 3.5
TMC ಅಷ್ಟು ನಿಮಗೆ ಕುಡಿಯೋ ನೀರು ಬೇಕು. ಆ ನೀರು ಬರುವಂತದ್ದೇ ನಮ್ಮ ಈ ಕಾವೇರಿಯ ಉಪನದಿಗಳಿಂದ. ಇದು ಇವ್ರಿಗೆ ಅರಿವಾಗ್ಲಿಲ್ವಾ? ರೈತರಿಗೆ, ಇಲ್ಲಿ ಮಂಡ್ಯದ ರೈತರಿಗೆ ಭತ್ತ ಬೆಳಿಬೇಡಿ ಅಂತ ಹೇಳೋರಿಗೆ ಬೆಂಗಳೂರಿಗೆ ಕುಡಿಯೋ ನೀರು ಬೇಕು, ಅದನ್ನು ನಾವು ಕಾಪಿಟ್ಕೊಳ್ಬೇಕು ಅನ್ನೋ ಒಂದು ಕನಿಷ್ಠ ಪರಿಜ್ಞಾನ ಬೇಕಲ್ವಾ? ನೆಗ್ಲೆಕ್ಟ್ ಮಾಡಿರೋ. ಇವ್ರು ಫಸ್ಟ್ ಮುಖ್ಯಮಂತ್ರಿ ಚೇರ್ ಬೇಕಿತ್ತು, ಚೇರ್ ತಗೊಂಡ್ರು. ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಬೇಕಾ, ಅದಕ್ಕೆ ಯಾರ್ಯಾರು ಒಳಗಡೆ ಸೇರಿಸ್ಕೊಳ್ಳಿ. ಈ ಯುದ್ಧಗಳು ನಡೆಯೋದ್ರಲ್ಲಿ ಇದರಲ್ಲೇ ಕಾಲಹರಣ ಮಾಡ್ತಿದ್ದಾರೆ ಹೊರತು ಕರ್ನಾಟಕದ ಹಿತರಕ್ಷಣೆ ವಿಚಾರದಲ್ಲಿ ಏನು ಯೋಚನೆ ಮಾಡ್ತಾ ಇಲ್ಲ.